ಅಂದ್ರೆ ಸತ್ಯ ಸ್ವರೂಪನಾದ ದೇವರು ಆತ್ಮಧಾರಿ, ಅಂದ್ರೆ ಆತ್ಮದ ರೂಪದಲ್ಲಿ, ಆತ್ಮವನ್ನು ಅಂದ್ರೆ ಕನಿಕೆಯ ಗರ್ಭದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಂಡು ಈ ಲೋಕಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ದೇಹವನ್ನು ಸಿದ್ಧ ಮಾಡಿಕೊಂಡು ಇಬ್ರಿಯನ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 5ನೇ ವಚನದ ನೋಡುವಾಗ, ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ದೇವರಿಗೆ, ಯೇಸು ಕ್ರಿಸ್ತನಿಗೆ ಆ ತಂದೆಯಾದ ಪರಮಾತ್ಮನು ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಏಕೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಲೋಕಕ್ಕೆ ಬರಬೇಕಾಗಿತ್ತು ಯೇಸು ಕ್ರಿಸ್ತನು. ಅದೇ ರೀತಿಯಲ್ಲಿ ನಮಗೊಂದು ದೇಹ, ನಿಮಗೊಂದು ದೇಹ ಆ ಸರ್ವೇಶ್ವರನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ ಪ್ರಿಯರೇ. ನಮಗೊಂದು ದೇಹ, ನಿಮಗೊಂದು ದೇಹ. ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದಕ್ಕೋಸ್ಕರ ಈ ಮಾನವ ಜನ್ಮ ಅಂತ ಅನ್ಕೊಳಕ್ ಹೋಗ್ಬಿಡಿ ಪ್ರಿಯರೇ. ಅಥವಾ ಡಾಕ್ಟರ್ ಏನೋ ಅಂದ್ಕೊಂಡ್ರು ಈ ಜನ್ಮ ಬಂದಿದೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಸಾಕ್ಷಾತ್ ಆ ಪರಮಾತ್ಮನು ತಲತಲಾಂತರಗಳಿಂದ ನಿವಾಸ ಸ್ಥಾನವಾಗಿರುವಂತ ನಾವು ಒಂದು ಕಾಲದಲ್ಲಿ ಆ ತಂದೆ